ಶಾರದಾ, ಈಗ ಬೆಳಗ್ಗೆ ತಿಂದಿರೋದೇ ಅರಗಿಸ್ಕೊಳಕ್ಕಾಗವಲ್ದವ ನನಗೆ. ಇನ್ನು ಮಧ್ಯಾಹ್ನನೂ ತಿಂದ್ಬಿಟ್ರೆ ಮುಗೀತು ನೋಡಿ ನನ್ನ ಕತೆ. ಹೊಟ್ಟಸ್ತುಲವ ನನಗೆ. ನಾನು ರಾತ್ರಿಗೆ ಉಂಟಂತಗ ಸಾಕು ನನಗೆ ಎರಡೊತ್ತು ಊಟ. ಯಾಕ್ರಿ ಅತ್ತಾರ, ನಾನೇನು ಅಡುಗೆ ಚಲೋ ಮಾಡೋದಿಲ್ಲ ಹೆಂಗೆ? ಹಂಗಲ್ಲವ, ನೀನು ಅಡುಗೆ ಚಲೋನೇ ಮಾಡ್ತೀಯಾ. ಈ ಬಿಸಿಲಿನ ಹೊಡೆತಕ್ಕೆ ನನಗೆ ಯಾಕೋ ಊಟ ಸೇರವಲ್ದು. ಬೆಳಗ್ಗೆ ತಿಂದರೆ ಇನ್ನೂ ಸಂಜೆ ಆದ್ರೂ ಹೊಟ್ಟೆ ಒಂಥರ ಉಬ್ಬರಿಸಿದಂಗೆ ಆಗಿರ್ತತಿ. ಅದಕ್ಕೆ ಬ್ಯಾಡ ಸಾಕು ಎರಡೇ ಹೊತ್ತು ಉಣ್ಣನ ಅಂತಂದು ಅನ್ಕೊಂಬಿಟ್ಟದನಿ. ಏನು ಬರೀ ನೀರು ಕುಡಿಸ್ತವ ಈ ಬಿಸಿಲಿಗೂ ಅದಕ್ಕೂ. ಬಾಯಾರಿಕೆ ಅಂದ್ರೆ ಬಾಯಾರಿಕೆ ನೋಡು. ಒಂಚಮ್ ನೀರು ತಂದು ಕೊಡವ, ನೀರು ಕುಡಿಯಂಗಾಗೈತಿ. ಆಯ್ತ್ರಿ ಅತ್ತಾರ, ಹಂಗಾರೆ ಮತ್ತೆ ನಾನು ಹೊಲಕ್ಕೆ ತಕರ ಹೋಗಿ ಬರ್ತಾನೆ. ಇವ್ರು ಯಾಕೆ ಬಂದಿಲ್ಲ ಇನ್ನೂ? ಉಣ್ಣಕ್ಕೂ ಬಂದಿಲ್ಲ, ಬೆಳಗ್ಗೆ ನಾಷ್ಟಕ್ಕೂ ಬಂದಿಲ್ಲ. ಏನು ಹೊರಗೆ ತಿಂದಿದ್ರೆ ಏನೋ ಗೊತ್ತಿಲ್ಲ. ಹೊತ್ತಾರನೆ ಹೋಗಿದ್ರ ಇನ್ನೂ ಬಂದಿಲ್ಲಲ್ಲ. ಮತ್ತೆ ಅತ್ಲಾಗೆ ಹೊಲದ ಕಡೆಗೆ ಹೋಗಿ ಉಣ್ಣ ಕೊಟ್ಟು ಬರೋಣ ಅಂತಂದು ಹೊಂಟದನಿ. ಪವಿತ್ರ ಇರ್ತಾಳೆ, ನಿಮ್ಗೆ ಏನಾರ ಬೇಕು ಏನು ಎತ್ತ ಅಂತಂದ್ರೆ ಆಕಿ ಕೇಳ್ರಿ, ಆಕಿ ಎಲ್ಲ ಮಾಡ್ಕೊಡ್ತಾಳೆ. ಸರಿ, ನಾವು ಹಂಗಾರೆ ಹುಷಾರಾಗಿ ಹೋಗ್ಬಾ. ಬಿಸಿಲು ಅಂದ್ರೆ ಬಿಸಿಲೈತಿ, ನೋಡ್ಕೊಂಡು ಹೋಗ್ಬಾ. ಆಯ್ತ್ರಿ ಅತ್ತಾರೆ. ಪವಿತ್ರ, ಏ ಪವಿತ್ರ, ಏನವ ಬಂತಡಿ? ಏನವ ಕರ್ದಲ್ಲ? ನಾನು ಹೊಲಕ್ಕೆ ಹೋಗಿ ತೋಟ ನೋಡ್ಕೊಂಡು ಹಂಗೆ ಬರ್ತಾನೆ. ನಿಮ್ಮ ಅಪ್ಪಗೆ ಉಣ್ಣ ಕೊಟ್ಟು ಅಮ್ಮ ಒಂದೇ ಇರ್ತತಿ. ಅತ್ಲಾಗಿತ್ಲಾಗ ಹೋಗ್ಬೇಡ, ಮತ್ತೆ ಫೋನಾಗೆ ನೋಡ್ಕೊಂಡು ಕುತ್ಕೋಬೇಡ. ಏನು ಕೇಳ್ತತಿ ಏನು ಮಾಡ್ತತಿ ಮಾಡಿಕೊಡು. ಸಂಜೆ ಹಂಗೆ ವಾಪಸ್ ಬರ್ತಾನೆ ನಾನು. ಆಯ್ತು, ಹೋಗ್ಬಾರವ. ಅಯ್ಯೋ ಪರಕ, ಎಂತ ಬಿಸಿಲೈತೆವ. ರಣ ಬಿಸಿಲಿದ್ದಂಗೆ ಐತೆ ನೋಡವ. ಹಂಗೆ ಹೆಂಗೆ ಸುಡ್ತೈತಿ ನೆತ್ತಿ ಅದು. ನಾವು ಏನಾರು ಹೊತ್ಕೊಳಕ್ಕೆ ಏನಾರು ತರಲಿಲ್ಲವ, ಹಂಗೆ ಬಂದ್ಬಿಟ್ವಿ. ತಲೆಯನ್ನು ಸುಡಕತ್ಬಿಟ್ಟತ್ ನೋಡು. ಅಲ್ಲೇವ, ಇಂಥ ಬಿಸಿಲಾಗೆ ಎದಕ್ಕೊಂಡಿದೀಯವ ನೀನು? ಮನೆಗೆ ಬರ್ತಿದ್ರೇನವ ಗೌಡ್ರು? ಬರಂಗಿದ್ರೆ ಇಟಕ್ಕೆ ಬಂದ್ಬಿಡ್ತಿದ್ರು ಅವ್ರ ಮನೆಗೆ. ತಡ ಮಾಡ್ತಿರ್ಲಿಲ್ಲ ಅವರಿಗೆ. ಹೊಟ್ಟಸ್ಕೊಂಡು ಇರೋಕ್ಕಾಗೋದಿಲ್ಲ, ಆರೋಗ್ಯ ಬೇರೆ ಸರಿ ಇಲ್ಲಲ್ಲ. ಹಂಗಾಗಿ ಬಂದ್ಬಿಡೋರು. ಯಾಕೋ ಭಾಳ ಕೆಲಸ ಏನಾರು ಇರ್ಬೇಕೇನೋ, ಅದಕ್ಕೆ ಬಂದಿಲ್ಲ. ಹೌದಾ ಶಾರದಕ್ಕ? ಏ ಪರಕ, ಇತ್ಕೊಳ್ರೆ, ನಾನು ಬರ್ತೇನೆ. ಇತ್ಕೊಳ್ರೆ, ಎಲ್ಲಿ ಹೊಂಟೀರಾ? ಗಿರ್ಜಿ ಕುಗ್ದಂಗೆ ಆಗ್ತಿಲ್ಲೇನೆ. ಅಯ್ಯ ಕಣೇವಾ, ಇಲ್ಲಿ ಹೊಂಟಿರೇವಾ ನನ್ ಬಿಟ್ಟು? ನಾನು ಅಲ್ಲಿಂದ ಹೊಡ್ಕೆ ಬಂದಲ್ಲಂಗೆಯ, ಇನ್ನಿಂದ ಕೂಗಕತ್ತೆ ನಾ ಮುಂದೆ ಹೋಗಿರಂಗೆಯ. ಅಯ್ಯೋ ನಿಧಾನನೇ, ಏನಾತ್ ನಿನಗೆ? ಅದ್ಯಾಕೆ ಹಂಗೆ ಓಡ್ಕೆ ಬರಕತ್ತೀಯ? ಎತ್ತಿಗೆ ನಮ್ಮವ ಅನಾಡೆ ಅಲ್ಲಿಂದ ಕೂಗಕತ್ತನಿ, ಸುಮ್ಮನೆ ಹೋಗಿರಂಗೆಯ. ಏನು ತಿರುಗು ನೋಡವಲ್ರಿ? ಅದಕ್ಕೆ ಮತ್ತೆ ಇನ್ನೇನು ಮಾಡೋಣ, ನಿಮ್ಮ ಸಮಕ್ಕೆ ಬರ್ಬೇಕಲ್ಲ, ಅದಕ್ಕೆ ಓಡ್ಕೆ ಬಂದು ನೋಡು. ಎಲ್ಲಿಗೊಂಟಿರಿ ಇಬ್ರು ನನ್ ಬಿಟ್ಟು? ತೋಟಕೊಂಟಿವಿ ಗೌಡ್ರಿಗೆ ಉಣ್ಣ ಕೊಡಕ್ಕೆ. ಬಂದೇ ಇಲ್ಲ ಅವ್ರು ಬೆಳಗಿಂದನವ. ಅದಕ್ಕೆ ಏನತ್ತೆ ಅಂತ ನೋಡ್ಕೊಂಡು ಕೊಟ್ಟು ಬರೋಣ ಅಂತ ಹೊಂಟಿವಿ ನೋಡು. ತೋಟಕ ನಾನು ಬರ್ತಾನಂಗಾರೆ. ನನಗೆ ಮಾವಿನಕಾಯಿ ತಿನ್ಬೇಕು ಅಂತಂದು ಭಾರಿ ಬೈಕ್ ಆಗ್ಬಿಟ್ಟಿತ್ತು ಕಣೆ ಶಾರದಕ್ಕ. ನಾನಿವತ್ತು ಜಗ್ಗು ಮಾವಿನಕಾಯಿ ತಿಂತ ನೋಡು. ನೀನು ಏನು ಅನ್ನಂಗಿಲ್ಲ ಮತ್ತೆ ತೋಟದ್ದು ಅಂತಂದು. ಬಾರೆ ನಮ್ಮವನೇ, ತಿನ್ನುವಂತ ಎಷ್ಟು ಬೇಕಾ ಅಷ್ಟು. ಅವೇನು ಕಾಣ್ಲಾರ್ದವ? ಅಯ್ಯೋ ದೇವರೇ, ಬಾ. ಏನ್ ಬಸ್ರು ಗಿಸ್ರತಿಯೇನಿ? ಬಾಳೆ ಬಸ್ರು ಬೈಕೆ ಮಾಡ್ದಂಗೆ ಮಾಡ್ತೀಯಾ? ಏನು ಕಣಪ್ಪ ರೊಕ್ಕ ಗೊತ್ತಿಲ್ಲವ. ಒಟ್ನಾಗ ನನಗೆ ಜಗ್ಗು ಮಾವಿನಕಾಯಿ ತಿನ್ಬೇಕು ಅಂತಂದು ಆಸೆ ಆಗಕತ್ತೈತಿ. ಸರಿ ಬಾ, ಹಾಗಿದ್ರೆ ಆಗವಲ್ದು ಯಾಕೆ, ತಿನ್ನುವಂತ ಬಾ. ಆ ಕಡೆದೆಲ್ಲ ಕಟ್ ಮಾಡಪ್ಪ. ಆ ಕಸ ಎಲ್ಲ ಬಿದ್ದತ್ ನೋಡು, ಅದನ್ನೆಲ್ಲ ಹೆತ್ತು ಆ ಕಡೆಗೆ ದುಂಡು ಮಾಡು. ಇದು ಮಾಡೋಣ, ಸುಟ್ಟಾಕನಂತೆ ಅವನ್ನ. ಬರ್ರಿ, ಆತು ಏಟತಾತು, ತಟ್ಟೆಗೆ ಬಡಿಸಿ ಉಣ್ ಬರ್ರಿ, ಆಮೇಲೆ ಮಾಡಿಸುವಂತ್ರಿ. ಹಂಗಲ್ಲ ಶಾರದಾ, ಮಾತೆ ಕೇಳಲ್ಲ ಇವರು. ಎದುರುಗಡೆ ಇದ್ ನಿಂತು ಕೆಲಸ ಮಾಡಿಸಿದ್ರೆ ಮಾಡ್ತಾರೆ. ಒಂಚೂರು ಹತ್ಲಾಗಿತ್ಲಾಗ ಹೊರಗದ್ವಿ ಅಂತ ಅಂದ್ರೆ ಮೈಕಳ್ತನ ಮಾಡ್ಬಿಡ್ತಾರೆ. ಆತಾತ್ ಬರ್ರಿ, ಈಗ ಹೊತ್ತಾಗೆ ತಲೆಯ ಮನೆಗೂ ಬಂದಲ್ಲಿ ಉಣ್ಣಕ್ಕೆ. ಬರ್ರಿ ಉಣ್ ಬರ್ರಿ. ಏನ್ರಿ ಗಿರ್ಜಕ್ಕರೆ ಪಾರಕರೆ, ಅಪರೂಪಕ್ಕೆ ನಮ್ಮ ತೋಟದ ಕಡೆಗೆ ಬಂದ್ಬಿಟ್ರಿ? ಹಂಗೇನಿಲ್ರಿ ಗೌಡ್ರೆ. ಮತ್ತೆ ಶಾರದಕ್ಕ ಒಬ್ಳೆ ಹೊಂಟದ್ಲ ಬಿಸ್ಲಾಗೆ. ನಾನು ಅಲ್ಲೇ ಕಟ್ಟೆ ಮೇಲೆ ಕುಂತಿದ್ದೆ, ಮತ್ತೆ ಬರ್ತೀಯ ಅಂದ್ಲು, ಹಂಗಾಗಿ ಜೊತೆ ಬಂದೆ. ಈಕಿ ಬಸ್ರಿ ಬೈಕ್ಯಾರಂಗೆ ನಾನು ಮಾವಿನಕಾಯಿ ತಿನ್ಬೇಕು ಅಂತ ಓಡೋಡ್ ಬಂದಿದ್ದಾಳೆ. ಏಯ್ ಪರಕ, ಸುಮ್ಮನಿರೇ, ಏನೇನು ಹೇಳ್ತೀಯಲ್ಲ. ಆತಾತ್ ಬರ್ರಿ, ಒಳ್ಳೇದಾತ್ ಬಂದದ್ದು. ಬರ್ರಿ ಉಣ್ಣುವಂತ್ರಿ ನೀವು. ಇಲ್ರಿ ಗೌಡ್ರೆ, ನಾವೆಲ್ಲ ಉಂಡು ಬಂದಿದ್ದಾವಿ. ನಾವೆಲ್ಲ ಮುಗಿಸ್ಕೊಂಡ್ ಬಂದವ, ನೀವು ಉಣ್ರಿ. ಹ್ಞೂನ್ರಿ ಗೌಡ್ರೆ, ಅಕ್ಕಿ ಉಂಡು ಬಂದಿದ್ದಾಳೆ. ಈಗ ಮಾವಿನಕಾಯಿ ತಿಂದು ಇನ್ನೊಂದಿಷ್ಟು ಹೊಟ್ಟೆ ತುಂಬಿಸ್ಕೋಬೇಕು. ನಿಮ್ಮ ಪಾಡಿ ನೀವು ಉಂಡ್ರಿ, ಅಕ್ಕಿ ಕೊಟ್ಟಾಗೇನು. ಶಾರದಕ್ಕ, ನಾನು ಮಾವಿನಕಾಯಿ ನೋಡ್ತಾನವ ಅದವ ಇಲ್ಲ ಅಂತಂದು. ನಡಿಲ್ಲ, ನಾನು ಬರ್ತೇನೆ. ಆತ ಹೋಗ್ರವ, ಇದ್ರೆ ತಿನ್ನು ಹೋಗ್ರಿ. ಮಾವಿನ ಕಾಯಿ ಕಾಯಿ ಕಾಯಿ, ನಾನು ತಿನ್ನುವೆ ಮಾವಿನ ಹಣ್ಣು, ವಾಟೆಯನ್ನಿಲ್ಲೇ ಎಸೆಯುವೆ. ಓಹೋ ಪಾರಕ್ಕ, ಈ ಕಡೆ ಬಾರಕ್ಕ, ಇಲ್ಲದವೆ ಮಾವಿನ ಹಣ್ಣು. ಇಲ್ಲದ ಬಾರ್ಲೆ ಗಿರ್ಜಿ. ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ, ಕಿಪಿಕಿಗಳು ನಾವೆಲ್ಲ, ಈಗ ಮಾವಿನಕಾಯಿ ಕಿತ್ತು ತಿನ್ನುವೆವು ನಾವೆಲ್ಲ. ಪಾರಕ್ಕ, ಎಲ್ಲ ಬೆಂಡ್ಲಿ ತಂದೊಯ್ದು. ಏನ್ ಮಾವಿನಕಾಯಿ ನೋಡಿಲ್ಲ ನಾನು ಆಡ್ತಾಳ ಹಂಗೆಯ ರೀ? ಯಾಕೆ ಮಾವಿನಕಾಯಿ ಕಾಣವಲ್ಲಲ್ರಿ? ಬರೀ ಇದೇ ಕಾಣಿಸಕತ್ತೈತಪ್ಪ, ಚಿಗುರು ಅದಾವ ಅಷ್ಟೇಯ. ಆ ಕಡೆ ಕದಾವೆ, ಈ ಕೆಲವೊಂದು ಮರದಾಗಿ ಚಿಗುರು ಕಾಣ್ತೈತೆ ಆಟೆಯ.
ಮಾವಿನಕಾಯಿ ಜಾಸ್ತಿ ಬಿಟ್ಟಲ್ಲನ್ರಿ ಈ ಸರಿ ಫಲ ಯಾಕೆ ಚೆನ್ನಾಗಿ ಬಂದಿಲ್ಲ ಅನ್ಸುತ್ತಪ್ಪ. ಹಂಗ್ಲೆ ಶ್ರದ್ಧಾ ಏನು ಮಾಡೋಣ ಹೇಳವ, ನನಗಂತೂ ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟೈತಿ. ಕರೆಕ್ಟಾಗಿ ನೀರು ಗೊಬ್ಬರ ಹಾಕ್ರಪ್ಪ, ಇಲ್ಲಾಂತಂದರೆ ಫಸ್ಲು ಚೆನ್ನಾಗಿ ಬರೋದಿಲ್ಲ ಅಂತಂದು ಎಲ್ಲ ಇದು ಮಾಡ್ಕೊಂಡು ಈಗ ನೋಡು ಹೆಂಗ ಎಲ್ಲೆಲ್ಲೂ ಕಾಣವಲ್ದು ಮಾವಿನಕಾಯಿಗಳು, ಎಲ್ಲೋ ಒಂದೊಂದು ಬಿಟ್ಟಿದಾವೆ ನೋಡಷ್ಟೇ. ಏನು ಈ ಸರಿ ಅಂತ ಹೇಳ್ಕೊಳಂಗೇನಿಲ್ಲ ತಗ, ಫಸ್ಲು ಬೆಳೆ ಕೈ ಕೊಡುತ್ತೆ ನಮಗೆ ಈ ಸರಿ. ಅಯ್ಯೋ ರೀ ಹಿಂಗಂದ್ರೆ ಹೆಂಗ್ರಿ, ಏನಾರ ಮಳೆ ಬಂತಲ್ಲ ಅದೇನ ಇದ್ರದ್ದು ಆನೆಕಲ್ ಮಳೆ, ಅವಾಗಿಂದಾನೇ ಹೋತ್ ನೋಡ್ರಿ ನಮ್ದು ಬೆಳೆ ಎಲ್ಲ. ಹ್ಞೂ ಈ ಸರಿ ಮುಂಗಾರು ಮಳೆ ಹಿಂಗಾರು ಮಳೆಗಳು ಎಲ್ಲ ಎಡವಟ್ಟೆ ಈ ಸರಿ. ಬೆಳಿಗ್ಗೆ ಬೆಳೆ ಇದು ಮಾಡೋರು ಬಿತ್ತನೆ ಮಾಡೋರಿಗೆ ಎಲ್ಲರಿಗೂ ತೊಂದರೆನೇ ಈಗ. ಗಿರ್ಜಿ ನನಗೊಂದು ಸಿಕ್ ನೋಡ್ಲೆ ಮಾವಿನಕಾಯಿ. ಏ ಪಾರಕ ನನಗೆ ಕೊಡು, ಒಬ್ಬಳೆ ತಿನ್ನಕತ್ತೀಯಲ್ಲ, ನಾನು ಅಲ್ಲಿಂದ ಬಂದಿರೋದೇ ಮಾವಿನಕಾಯಿಗೋಸ್ಕರ. ಬಂದ್ಬಿಡು ಬಾ, ಕೊಡ್ತಾನೆ ನಿನಗೆ. ಹುಡ್ಕೊಂಡು ತಿನ್ನೋಗವ, ನನಗೆ ಸಿಕ್ಕಿರೋದೇ ಒಂದು. ಎಲ್ಲ ಪಾರಕ ನನಗೆ ಮಾವಿನಕಾಯಿ ಕೊಡ್ಲಿಲ್ದಂಗೆ ತಿನ್ನಕತ್ತೀಯ ನೀನು, ತಡಿ ಮಾಡ್ತಾ ನಿನಗೆ. ಬಿಡ್ಲೆ, ಕೊಡ್ತಾನೆ ಬಿಡ್ಲೆ. ವಾ ನನ್ನ ಸೀರೆ ಸಾರಿ ಹಿಡ್ಕೊಂಡಿಯಲ್ಲೇ ಬಿಡಿ, ಮತ್ತೆ ಗೌಡ್ರಿಲ್ಲೇ ಅದ ಬಿಡಿ, ಬಿಚ್ಕಿಚಿತ್ ಬಿಡಿ, ಮತ್ತೆ ಕೊಡೋನು ನಾಟಕ ಮಾಡ್ತೀನಿ ಮತ್ತೆ. ನನಗೆ ಎಷ್ಟು ಆಸೆಯಿಂದ ಬಂದದ ನಾನು, ಮತ್ತೆ ನೀನು ನನ್ನ ಮುಂದೆನೇ ಆಸೆ ತೋರಿಸ್ಕೊಂಡು ತಿನ್ನಕತ್ತಿದ್ರೆ ಬಿಡ್ತಾನ ನಾನು ನಿನ್ನ. ತಗೊಳವ, ತಿನ್ನು. ಅಯ್ಯೋ ನಿಮ್ಮ ಬಿಡ್ರಿ, ಏನಾಗೈತೆ ನಿಮಗೆ? ಒಂದು ಮಾವಿನಕಾಯಿ ಕಿತ್ತಾಡ್ಕಿಂತ ತಿನ್ನಕತ್ತಿರಲ್ರಿ. ನೋಡಿ ಶಾರದಕ್ಕ, ಮತ್ತೆ ಮಾವಿನಕಾಯಿನ ಕೊಡೋದಕ್ಕತಿ ಅಂತಂದು ಸರಗ್ನ ಬಚ್ಚಿಟ್ಕೊಂತಾಳ. ಮತ್ತೆ ನಾನು ಬಿಡ್ಬೇಕಲ್ಲವ, ನಾನು ಬಂದಿರೋದು ಮಾವಿನಕಾಯಿ ತಿನ್ನಕ್ಕೆ. ನನಗೆ ತೋರ್ಸ್ ಆಸೆನ ಹಂಗೆ ಇದು ಮಾಡಿದ್ರೆ ನಾನು ಬಿಡ್ತಾನ? ಅಯ್ಯೋ ಪರಕ, ಯಾಕ್ಲೆ ಹಂಗೆ ಮಾಡಿದೆ? ಹೋಗ್ಲಿ ಬಿಡೆವ ಅತ್ಲಾಗೆ, ತಿಂದ್ರೆ ತಿಂತದ. ಏ ಇಲ್ಲವಾ, ತಿಂದ್ರೆ ತಿನ್ಲವ, ನಾನು ಅದಕ್ಕೆ ಇದಲ್ಲ, ನಾನು ಕಿತ್ತು ಹಣ್ಣೆ ಬೇಕು ಅಂತಾಳ. ಮತ್ತೆ ಹೋಗ್ಲಿ ಬರ್ರಿ, ಕುತ್ಕ ಬರ್ರಿ. ಶಾರದಾ, ಮತ್ತೆ ನಾಳೆಕಿಗೆ ಹೋಗೋದ ಜವಳಿ ತಗ್ಸಕ್ಕೆ ಫೋನ್ ಮಾಡಿದ್ದೆ ಅವ್ರಿಗೆ? ಹ್ಞೂನ್ರಿ ಹೇಳಿದಾನವ್ರಿಗೆ, ಮತ್ತೆ ನಾಳೆ ಹೋಗೋಣ ಅಂತಂದು ಹೇಳಿದಾನೆ. ಇವ್ರಿಗೂ ಹೇಳೇನೆ, ಪಾರಕ ಮತ್ತೆ ಗಿರ್ಜಕ್ಕೂ ಇಬ್ಬರಿಗೂ ಹೇಳಿದಾನೆ. ಇವರು ಬರ್ತಾರೆ ನಮ್ಮ ಕಡೆಯಿಂದ, ಮತ್ತೆ ಅವ್ರ ಕಡೆಯಿಂದ ಅವ್ರ ಫ್ಯಾಮಿಲಿ ಯಾರ್ಯಾರು ಬರ್ತಾರೋ ಬರಲಿ, ಹೋಗಿ ಬರೋಣಂತೆ. ನಾಳೆನೇ ಎಲ್ಲದನ್ನು ಮುಗಿಸ್ಕೊಂಬಂದು ಆಗತ್ತತ್ಲಾಗೆ, ಎಲ್ಲದು ಬಂಡೆ ಸಾಮಾನ ಬಂಗಾರ ಎಲ್ಲದು. ಮತ್ತೆ ಹೋಗ್ಬರಕ್ಕೆ ಅದಕ್ಕೆ ಮತ್ತೆ ಬಸ್ನಾಗ ಹೋಗೋದ ಹೆಂಗೆ? ರೀ ಅವ್ನು ರಮೇಶನ್ ಕಳಿಸಿ, ಅವ್ನು ಇವನಿಗೆ ಪ್ರಕಾಶಿಗೆ ಹೇಳಿದ್ದೆ, ಅವಂದೇ ಕಾರ್ ಐತಲ್ಲ, ಮತ್ತೆ ಬಾರಪ್ಪ ಒಂದು ನಾಳೆಗೆ ಈಗ ಒಂದಿನ ಬಾಡಿಗೆ ಎಷ್ಟಕ್ಕ ಕೊಡ್ತೀನಿ ಬಾರಪ್ಪ ಅಂತಂದು ಹೇಳಿದ್ನಪ್ಪ, ಬರ್ತಾನೆ ಅಂತ ಹುಡುಗ. ಶಾರದಾ, ಈಗ ಮತ್ತೆ ಮದುವೆ ಕೆಲ್ಸಗಳು ಅವು ಇವು ಭಾಳ ಅಕ್ಕವೇನಪ್ಪ, ಮತ್ತೆ ನಮ್ಮದೇ ಆದಂಥ ಒಂದು ಕಾರ್ ಗಿರಿದಿದ್ರೆ ಚಲೋ ಆಗುತ್ತೇನ. ಏನಾರ ಮಾಡತ್ಲ ಒಂದು ಕಾರ್ ತಂದ್ಬಿಡೋಣ? ಹ್ಞೂನ್ರಿ ಗೌಡ್ರೆ, ತಂದು ಬಿಡ್ರತ್ಲಾಗೆ. ಸುಮ್ಮನೆ ಇವ್ರದ್ದು ಕಾರ್ನೇ ಎದಕ್ಕೆ ಕಟ್ಕೊಂಡು ಕುತ್ಕೋಬೇಕು, ನಮ್ಮದೇ ಒಂದು ಸ್ವಂತದಿತ್ತು ಅಂತ ಅಂದರೆ ಎಲ್ಲ ಕೆಲಸಕ್ಕೂ ಅನುಕೂಲ ಆಕತ್ತತ್ಲಾಗೆ. ಎಲ್ಲಾರನ್ನ ನೀ ಕೊಡು ಅಂತ ಕೇಳೋದಕ್ಕಿಂತ ಅಲ್ರಿ, ದುಡ್ಡು ಅದು ಆಗ್ಬೇಕಲ್ರಿ. ಈಗ ಮದುವೆಗೂ ಅದಕ್ಕೂ ಬೇಕು, ಆಮೇಲೆ ಎಲ್ಲದಕ್ಕೂ ಖರ್ಚು ಏನು ವಿಪರೀತ ಅದಾವೆ. ಇಂಥ ಇದ್ರಾಗೆ ಕಾರ ಬೇಕು ಅಂತಿರಲ್ರಿ ಮತ್ತೆ. ಹಂಗಲ್ಲ ಶಾರದಾ, ಈಗ ಏನಾರ ಕೆಲಸ ಇತ್ತಪ್ಪ, ಈಗ ನೋಡಿ ಈಗ ದಿನಸಿ ಸಾಮಾನು ತರಬೇಕು, ಈಗ ಅದಕ್ಕೆ ಒಂದು ಸಪ್ರೇಟ್ ಗಾಡಿ ಮಾಡ್ಕೊಂಡು ಹೋಗಿ ಅದು ಬಾಡಿಗೆ ಕೊಟ್ಟು ಬಾಟ ಕೊಟ್ಟು ಅದನ್ನೆಲ್ಲ ಇದು ಮಾಡ್ಕೊಂಬರೋದಕ್ಕಿಂತ ನಮ್ಮದೇ ಒಂದು ಸ್ವಂತ ಗಾಡಿ ಇದ್ರೆ ಅದ್ರಾಗೆ ಎಲ್ಲದು ಹೇರ್ಕೊಂಬಂದ್ಬಿಡ್ಬೋದಲ್ಲ. ಬಾಟ ಕೊಡೋದು ಉಳಿತೈತಿ, ಬಾಡಿಗೆ ಇದು ಕೊಡೋದು ಉಳಿತೈತಿ, ಅದನ್ನೇ ಡೀಸೆಲ್ ಹಾಕ್ಯಂದು ನಮ್ಮದೇ ಸ್ವಂತದ್ದು ಅನ್ನೋಂಗೂ ಇರ್ತೈತಿ. ಮನೆಯಾಗೆ ಸಣ್ಣ ಪುಟ್ಟದಕ್ಕೂ ಅನುಕೂಲ ಆಕತಿ. ಸರಿ ರೀ, ಹಂಗಾರೆ ತೊಂದ್ರಕ್ಕ ತಗೊಳ್ರತ್ಲಾಗೆ. ಮಗನಿಗೆ ಹೇಳ್ರಿ ಎಷ್ಟದ್ದು ಏನು ಎಷ್ಟು ದುಡ್ಡು ಆಕತಿ, ಎಂಥದ್ದು ಬೇಕೋ ನೋಡ್ರಿ. ಆತ್ ತಗಂಗಾರ. ಶಾರದಕ್ಕ, ನೀವು ಮಾತಾಡ್ತಿರ ಒಂದು 4 ಮಾವಿನಕಾಯಿ ಕಿತ್ಕೊಂತಾನೆ, ನನ್ನ ಮಗನಿಗೆ ಒಂದು 4. ಹುಡುಗ ಏನು ಆಸ್ಪಡಲ್ಲ ಮಾವಿನಕಾಯಿ ಬಿಟ್ರೆ. ಆತ್ ಹೋಗ್ಲಿ, ಕಿತ್ಕ ಹೋಗು. ಬರ್ತೀನಿ ಪರಕ. ಹ್ಞೂನ್ಲೆ ಬರ್ತಾನೆ, ತಡಿಲೆ. ನೋಡ್ರಿ, ನೀವು ಒಂಚೂರು ಹತ್ಲ ಕುತ್ಕೊಳ್ರಿ. ಹಿಡ್ಕೊಳ್ಳಿ ಅಂದ್ರೆ ಹಂಗೆ ಬಿಡ್ತೀಯಲ್ಲೇ, ವಾ ಸಿಗವಲ್ದು ಮೊದ್ಲೇನೆಯ. ಅಯ್ಯೋ ದೇವ್ರೆ, ಹಿಡ್ಕೊಳಕ್ಕೆ ಅಂತ ಬಂದ್ರೆ ಹಂಗೆ ಆರ್ತೀಯ, ಸಿಗವಲ್ಲೇ ನೋಡು. ಎಷ್ಟು ಹಾರಿದ್ರೂ ಸಿಗವಲ್ದು ನೋಡು. ನಾವು ಒಂಚೂರು ಕಾಂಪ್ಲೇಂಟ್ ಕುಡಿಬೇಕಾಗಿತ್ತು ನೋಡು. ಕಾಂಪ್ಲೇಂಟ್ ಕುಡಿದಿದ್ರೆ ಒಂಚೂರು ಉದ್ದಾನ ಬೆಳಿತಿದ್ವಿ. ಕಾಂಪ್ಲೇನ್ ಅಂತಿಕಿ, ಯಪ್ಪ ಗಿರ್ಜಿ ಅಂದ್ರೆ ಗಿರ್ಜಿ ನೋಡವ ನೀನು. ಏನ್ರಿ ಗಿರ್ಜಕ್ಕರೆ, ಕಾಂಪ್ಲೇಂಟ್ ಕುಡಿಬೇಕಾ? ಕಾಂಪ್ಲೇಂಟ್ ಕುಡಿದ್ರೆ ಉದ್ದಾಕಿರಾ? ತಡ್ರಿ ಹೇಳ್ತೀನಿ ಶಿವಲಿಂಗಕ್ಕೆ ತಂದ್ಕೊಡಕ್ಕೆ. ತಡಿಲೆ ಗಿರ್ಜಿ, ಹಿಡ್ಕೊಂತಾನೆ ಹಂಗೆ ಹಾರುವಂತಡಿ. ತಡಿಲೆ, ಹಂಗೆ ಹಾರ್ತಿಲ್ಲ, ಹಿಡ್ಕೊಂಡಲ್ಲ ನಾನು. ಈಗ ಜಂಪಡಿ ಹಿಡ್ಕ ಮತ್ತೆ. ಸಿಕ್ ನೋಡು. ತಡಿಲೆ, ನಾನು ಬರ್ತಾನೆ. ಮತ್ತೆ ಕೆಳ ಬಿದ್ದಿದ್ದು ಏನಾರ ಮಾಡ್ಕೊಂಡ್ ಇಡ್ಕೊಂಡಿರ, ಹೊಲ್ಗಿಲ್ ಮುರಿದೋದ್ರೆ ಆಮೇಲೆ ಏನ್ ಮಾಡೋಣ? ಎತ್ತು ಶಾರದಕ್ಕ. ಸಿಕ್ಕು ನೋಡ. ಗಿರ್ಜಿ ಎದ್ದೇಳು ಪಾರಕ್ಕ, ಎದ್ದೇಳೆ. ಗಿರ್ಜಿ ಹಿಡ್ಕೊಳ್ಳೆ. ಎದ್ದೇಳು ಅಂತವಳಾಗು ಮಗಳೇ, ಎದ್ದೇಳು. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗ್ಲೂ ಇರುತ್ತದೆ. ಎದ್ದೇಳು ಮಗಳೇ, ಎದ್ದೇಳು. ಎಲ್ಲ ಬಿಡಾಡಿ
ನಿನ್ನ ಹಿಡ್ಕೊಳಕ್ ಹೋಗಿ ನಂದು ಸೊಂಟನೇ ಹುಡುಕ್ತಲ್ಲ